ನಮ್ಮ ಜಿಲ್ಲಾಧಿಕಾರಿಗಳಿಗೂ ನಾನು ಲೆಟ್ರ್ ಕೊಟ್ಟಿದ್ದೀನಿ, ಮನವಿ ಮಾಡಿದ್ದೀನಿ. ಈಗ ಆಲ್ರೆಡಿ ಕಮಿಟಿ ನೇಮಕ ಮಾಡ್ತಿದ್ದಾರೆ. ಮೈಸೂರು ಎ ಸಿ ಮತ್ತು ಹುಣಸೂರು ಎ ಸಿ ಅವ್ರನ್ನ ನೇಮಕ ಮಾಡಿದ್ದಾರೆ. ಮತ್ತು ತಹಸೀಲ್ದಾರ್ ಕೂಡ ಮೈಸೂರು ತಹಸೀಲ್ದಾರು ಮತ್ತು ಹುಣಸೂರು ತಹಸೀಲ್ದಾರ್ನಾಗೆ ಹೊರಗಡೆ ಇರ್ತಕ್ಕಂಥ ತಹಸೀಲ್ದಾರ್ನ ಒಂದು ಕಮಿಟಿ ಮಾಡಿದ್ದಾರೆ. ಇನ್ನು 15 ದಿವಸಗಳಲ್ಲಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ದು. ಯಾವ ರೀತಿ ಯಾವ್ಯಾವ ಅಕ್ರಮ ರೆಸಾರ್ಟ್ ಇದ್ದಾರೆ ಅದನ್ನು ನಾನೇ ನಿಂತು ಡೆಮಾಲಿಷ್ ಮಾಡಿಸ್ತಕ್ಕಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ನಾವು ಮಾಡ್ತೀನಿ. ಚಿಕ್ಕಬಳ್ಳಾಪುರ ಪಾತ್ರ ಇಲ್ಲ ಖಂಡಿತವಾಗ್ಲೂ 100. ಇದುವರೆಗೂ ನಾನು ಯಾವ ರೆಸಾರ್ಟಲ್ಲೂ ಹೋಗಿ ನಾನು ಇದುವರೆಗೂ ಮಲಗಿಲ್ಲ. ಅದು ಫಸ್ಟ್ ಆಫ್ ಆಲ್ ಅದನ್ನು ಅವ್ರ ದಾಖಲಾತಿಗಳನ್ನ ಅವ್ರು ತೆಗಿಸ್ಲಿ. ಆ ನಂತರ ಇದುವರೆಗೂ ಕೂಡ ರೆಸಾರ್ಟ್ಗೆ ನಾವು ಮಾಡಿ ಅಂತ ಬೆಂಬಲ ಕೊಡ್ತೀವಿ. ಯಾವ್ಯಾವ ಅರಣ್ಯ ಅಂಚಲಿರ್ತಕ್ಕಂಥ ರೆಸಾರ್ಟ್ಗಳು, ವಿಶೇಷವಾಗಿ ಅರಣ್ಯ ಒಳಗಡೆ ಕಟ್ಟಿರ್ತಕ್ಕಂಥ ರೆಸಾರ್ಟ್ನ ಡೆಮಾಲಿಷ್ ಮಾಡೋಕ್ಕೆ ನಾನು ಕೂಡ ನಿಂತು ಅದನ್ನು ಡೆಮಾಲಿಷನ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಯಾರು ಸೂಚನೆ ಕೊಡ್ತೀರಾ ಸರ್? ಯಾಕಂದ್ರೆ ಎಕೋಸೆನ್ಸಿಟಿ ಝೋನ್ ಈಗ ನಾನು ಜಿಲ್ಲಾ ಕಟ್ಟಬೇಕು ಅಂದ್ರೆ ಪ್ರಾಬ್ಲಮ್ ಕೊಡ್ತಾರೆ, ಆದರೆ ಒಂದು ರೆಸಾರ್ಟ್ ಕಟ್ಟಬೇಕೆ ಇಲ್ಲ. ಅದಕ್ಕೋಸ್ಕರ ಈಗ ಹೊಸ ಕಮಿಟಿ ಮಾಡ್ತಾ ಇದ್ದೀವಿ. ಹೊಸ ನಮ್ಮ ಏನು ಹುಣಸೂರು ಎ ಸಿ ಅವ್ರು ಇರ್ಬೋದು, ಮೈಸೂರು ಎ ಸಿ ಅವ್ರು ಇರ್ಬೋದು, ಸರ್ಕಾರದ ವತಿಯಿಂದ ಅದನ್ನು 15 ದಿವಸ ಕಾಲಾವಕಾಶಗಳನ್ನ ಇವತ್ತು ಕೇಳ್ತಾ ಇದ್ದೀವಿ. ನಾನು ಕೂಡ ಇವತ್ತು ಜಿಲ್ಲಾಧಿಕಾರಿಗಳ ಜೊತೆ ಒಂದು ಸಭೆ ಮಾಡ್ತಾಯಿದ್ವಿ. ವಿಶೇಷವಾಗಿ ಬೆಲ್ತುಕುಪ್ಪೆ ಜಾತ್ರೆ ಮತ್ತು ರೆಸಾರ್ಟ್ದು ಮತ್ತು ನಮ್ಮ ಸಾಗುವಳಿ ಬಗ್ಗೆ ಇವತ್ತು ಮತ್ತೆ 3ನೇ ಮೀಟಿಂಗ್ ಇದು. ಮೊನ್ನೆ ಹೋದ ವಾರನೂ ಕೂಡ ಮೀಟಿಂಗ್ ಮಾಡಿದ್ದು. ಅದೇ ಮೀಟಿಂಗ್ ಇವತ್ತು 30ನೇ ತಾರೀಕು ಫಿಕ್ಸ್ ಆಗಿತ್ತು. ಕಂಟಿನ್ಯೂಟಿ ಮೀಟಿಂಗ್ ಮಾಡ್ತಾ ಇದ್ದೀವಿ. ಈ ರೆಸಾರ್ಟ್ ಬಗ್ಗೆ 15 ದಿವಸದಲ್ಲಿ ವರದಿ ಕೊಡಬೇಕು ಅಂತಲೂ ಕೂಡ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ದೀವಿ. 15 ದಿವಸದೊಳಗೆ ನಾನೇ ಬಂದು ಮೈಸೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಯಾವ್ದಾವುದು ದಾಖಲೆ, ಇದು ಇವತ್ತಿಂದ ರೆಸಾರ್ಟ್ ಅಲ್ಲ, ತಮ್ಗೆ ಗೊತ್ತಿರಂಗೆ ನಮ್ಗೆ ಗೊತ್ತಿರಂಗೆ 2010ರಿಂದನೂ ಕೂಡ HD ಕೋಟೆ ತಾಲೂಕಲ್ಲಿ ರೆಸಾರ್ಟ್ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇದು ಕಾಡಿನ ಅಂಚಿನ ಒಳಗಡೆ ಏನೇನು ರೈತರು ಭೂಮಿಯನ್ನು ಕೊಟ್ಟಿರ್ತಾರೆ, ಆ ಭೂಮಿ ಮಾರಾಟ ಮಾಡಿಕೊಂಡು ರೆಸಾರ್ಟ್ ಕಟ್ಟಿದ್ದಾರೆ. ಇದು ಬಫರ್ ಝೋನಿಗೆ ಬರ್ತದೆ, ಬಫರ್ ಝೋನ್ ಬರಲ್ವೋ, ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ಆ ಬಫರ್ ಝೋನ್ ಒಳಗಡೆ ಯಾವ್ದು ಬರ್ತದೆ ಅದನ್ನು ಯಾಕಂದರೆ ಈಗ ಆಲ್ರೆಡಿ 2-3 ರೆಸಾರ್ಟ್ನ ಡೆಮಾಲಿಷ್ ಮಾಡಿರ್ತಕ್ಕಂಥ ಉದಾಹರಣೆಗಳು ಇರ್ತಕ್ಕಂಥದ್ದು ತಮ್ಗೆ ಗೊತ್ತಿದೆ. ಹಿಂದೇನು ಕೂಡ DC ಅವರು ಇದ್ದಂಥ ರಣದೀಪ್ ಅವರು ರೆಸಾರ್ಟ್ನ ಡೆಮಾಲಿಷ್ ಮಾಡಿದ್ದು ಗೊತ್ತಿದೆ. ಯಾವ ರೀತಿ ಅದರ 15 ದಿವಸದಲ್ಲಿ ವರದಿ ಬಂದ ತಕ್ಷಣ ಕ್ರಮವನ್ನು ವಹಿಸೋಕ್ಕೆ ನಾವು ತಯಾರಾಗಿದ್ದೀವಿ. ಜನಸಾಮಾನ್ಯರಿಗೆ ಇಂಥ ಘಟನೆಗಳು ನಡೆದಾಗ ನೇರವಾಗಿ ಶಾಸಕರ ಮೇಲೆ ಹೊಣೆ ಮಾಡ್ತಾರೆ. ಏನೋ ಶಾಸಕರು